ಲಿವರ್ ಅದೇನು ಅಂತಂದ್ರೆ 50% ಹಾಳಾದಾಗ್ಲೂ ನಮಗೆ ಗೊತ್ತಾಗಲ್ಲ, ಯಾಕೆಂದ್ರೆ ಇನ್ನು 50% ಅಲ್ಲೇ ಅದು ಕೆಲಸ ಮಾಡ್ತಿರುತ್ತೆ. 50% ಯಾಕೆ 75% ಲಿವರ್ ಸೆಲ್ಸ್ ಹಾಳಾದ್ರೂ ಇನ್ನು ಉಳಿದಿರೋ ಲಿವರ್ ಸೆಲ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆಲ್ಕೋಹಾಲಿಕ್ ಆಗಿ ಲಿವರ್ ಸಿರೋಸಿಸ್ ಆಗುತ್ತೆ, ಅವ್ನ ಲಿವರ್ ಹಾಳಾಗೋಗುತ್ತೆ, ಅದು ಒಂದು ಸ್ಟೇಜ್. ಅದು ನಾನ್ ಆಲ್ಕೋಹಾಲಿಕ್, ಅವನ ಆಲ್ಕೋಹಾಲ್ ಕುಡಿತಾನೆ ಇಲ್ಲ ಆದ್ರೂ ಕೂಡ ಫ್ಯಾಟಿ ಲಿವರ್ ಅವನಿಗೆ ಬಾಧಿಸ್ತಾ ಇದೆ ಅಂತಂದ್ರೆ ಅಷ್ಟು ಪ್ರೋಸೆಸ್ಡ್ ಫುಡ್ಗಳು, ಅಷ್ಟು ಹಾನಿಕಾರಕ ರಾಸಾಯನಿಕಗಳು ಇವತ್ತು ದೇಹವನ್ನ ಪ್ರವೇಶಿಸ್ತಾ ಇದ್ದಾವೆ ಅಂತ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದಾಗ ರಾತ್ರಿ ಮಲಗ ತನಕ ಏನ್ ಆಹಾರಕ್ಕೆ ಖರ್ಚು ಮಾಡ್ತಾನೋ ಅಷ್ಟು ದುಡ್ಡನ್ನ ಕೇವಲ ಸಂಜೆ 5 ಗಂಟೆಯಿಂದ 7 ಗಂಟೆ ಖರ್ಚು ಮಾಡ್ತಾನೆ. ಯಾಕೆಂದ್ರೆ ಕ್ರೇವಿಂಗ್ಸ್ ಅಷ್ಟು ಭಯಂಕರವಾಗಿರುತ್ತೆ. ವ್ಯವಸ್ಥಿತವಾಗಿ ಒಂದು ಡಿಗ್ರಿ ತಗೊಂಡು ಆ ಡಿಗ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಹಾಸ್ಪಿಟ್ಲನ್ನ ಕಟ್ಟಿ ಆರೋಗ್ಯನ ಅವ್ರು ಮಾತಾಡಬೇಕು ಅಂತ ಯಾವ ಸಂವಿಧಾನದಲ್ಲಿ ಬರೆದಿದೆ? ಹಂಗಾರೆ ನೀವು ಹೆಲ್ತ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಅಜ್ಜಿ ಹೆಲ್ತ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಮನೆಯವರು ಹೆಲ್ತ್ ಬಗ್ಗೆ ಮಾತಾಡಿದ್ರೆ ಅದು ಅಪರಾಧವೇ? ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮತ್ತೆ ಮುಂದಿನ ಎಪಿಸೋಡ್ಗೆ ಸ್ವಾಗತ. ಈಗ ಲಿವರ್ ಅಂತ ಹೇಳಿದ್ರಿ. ಲಿವರ್ ಅಂದ ತಕ್ಷಣ ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗಿಂದ ಇದೊಂದು ಹಂಚ್ಕೋಬೇಕಂತ ಅನಿಸ್ತು. ಯಾಕಂದ್ರೆ ಇಡೀ ಹಾಸ್ಪಿಟ್ಲ್ ತಿರುಗಿ ನೋಡಿದಾಗ ನಮ್ಮ ಮನೆಯವರು ನೋಡಿದ್ರು, ನನ್ನ ಮಕ್ಕಳು ನೋಡಿದ್ರು, ನಾನು ನೋಡಿದ್ವಿ. 99.9% ಗಂಡು ಮಕ್ಕಳು ಅಡ್ಮಿಟ್ ಆಗಿದ್ರು. ಎಲ್ರಿಗೂ ಲಿವರ್ ಸಮಸ್ಯೆ. ಪಕ್ಕದಲ್ಲಿ ಕುತ್ಕೊಂಡು ಪಾಪ ಹೆಂಡತಿ ಮಕ್ಕಳು ಬಿಲ್ ಕಟ್ಟಕ್ಕಾಗದೆ ಒದ್ದಾಡೋ ಪರಿಸ್ಥಿತಿಗಳನ್ನ ಕಣ್ಣಾರೆ ನೋಡಿದೀವಿ. ಅಸಹಾಯಕ ಪರಿಸ್ಥಿತಿ, ತುಂಬಾ ಬಡವರು. ಏನ್ ಮಾಡ್ಬೇಕು ಅಂದ್ರೆ ಎರಡು ದೃಶ್ಯ ಕಾಣುತ್ತಲ್ಲಿ. ಒಂದು ಅಸಹಾಯಕ ಸ್ಥಿತಿಯಲ್ಲಿ ಆತ ಮಲಗಿದಾನೆ, ಬಿಲ್ ಕಟ್ಟಕ್ಕಾಗದೆ ಇವ್ರು ಒದ್ದಾಡ್ತಿದ್ದಾರೆ. ಎಲ್ರನ್ನು ಕೇಳಿದ್ರೆ ಲಿವರ್ದು ಹೆಚ್ಚು ಪ್ರಾಬ್ಲಮ್ ಕಾಣಿಸ್ತಾ ಇತ್ತು. ಹಾಗಾಗಿ ಅದ್ರ ಬಗ್ಗೆ ಏನಾದರೂ ಹೇಳಿ ಸರ್. ಎಸ್, ಬನ್ನಿ. ಮಹಾರುದ್ರಪ್ಪನವರೇ, ಲಿವರ್ನ ಹೇಳೋದ್ಕಿಂತ ಮುಂಚೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಆ ವ್ಯಕ್ತಿ ಗುರುತಿಸ್ಬೇಕೋ ಗುರುತಿಸ್ಬಾರ್ದು? ಗುರುತಿಸ್ಬೇಕು. ಅವನಿಗೆ ಗೌರವ ಕೊಡಬೇಕೋ ಕೊಡಬಾರ್ದು? ಖಂಡಿತ. ಚೆನ್ನಾಗಿ ಓದಿರೋ ವ್ಯಕ್ತಿಗೆ ನೀವು ಸರ್ಟಿಫಿಕೇಟ್ ಕೊಡ್ತೀರಾ, ಚೆನ್ನಾಗಿ ಓದಿರೋ ವ್ಯಕ್ತಿನ IAS KS ಮಾಡ್ತೀರಾ. ಚೆನ್ನಾಗಿ ಕಷ್ಟಪಡೋ ವ್ಯಕ್ತಿನ ನೀವು ಗುರುತಿಸಿದ್ರೆ ಮಾತ್ರ ನಿಮ್ಮ ಊರು, ನಿಮ್ಮ ದೇಶ, ನಿಮ್ಮ ಸೊಸೈಟಿ ಬೆಳೆಯುತ್ತೆ. ಅದೇ ಥರ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಯಾವ ಅಂಗ ಹೆಚ್ಚು ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ? ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಯಾರಿಗೂ ಸಮಯನೂ ಇಲ್ಲ. ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಕೆಲಸ ಅಂತ ನಿಗದಿಯಾಗಿದ್ರೆ ಲಿವರ್ಗೆ 300 ಕೆಲಸ ನಿಗದಿಯಾಗಿರುತ್ತೆ. ಫಸ್ಟ್ ಲಿವರ್ನ ಅರ್ಥ ಮಾಡ್ಕೊಳ್ಳಿ. ಲಿವರ್ನ ಪ್ರಾಮುಖ್ಯತೆ ಯಾಕಿಷ್ಟು? ಒಂದು ಆರೋಗ್ಯವಂತ ಲಿವರ್, ಈ ಸ್ಟೇಟ್ಮೆಂಟ್ ನೆನ್ಪಿಡ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿನ ಉಡುಗೊರೆ ಕೊಟ್ಟಂಗೆ. ಈಗ ಎಕ್ಸಾಂಪಲ್, ಒಬ್ಬ ರುದ್ರಪ್ಪನವರಿಗೆ ಇನ್ನೊಬ್ಬ ಮಹಾರುದ್ರಪ್ಪ ಅವ್ರನ್ನ ಗಿಫ್ಟ್ ಕೊಟ್ಟಂಗೆ, ಒಬ್ಬ ಗುರುಲಿಂಗಯ್ಯಂಗೆ ಇನ್ನೊಬ್ಬ ಗುರುಲಿಂಗಯ್ಯನ ಗಿಫ್ಟ್ ಕೊಟ್ಟಂಗೆ. ಸೊ ಈ ಲಿವರ್ನ ಪ್ರಾಮುಖ್ಯತೆ ಅಷ್ಟಿರುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ನಡೆಯೋ ಪ್ರತಿಯೊಂದು ಕ್ರಿಯೆಗೆ ನೇರವಾಗಿ ಪರೋಕ್ಷವಾಗಿ ಲಿವರ್ ಕಾರಣಕರ್ತವಾಗಿರುತ್ತೆ. ಎಕ್ಸಾಂಪಲ್, ನಿಮ್ಮ ದೇಹದಲ್ಲಿ ಆಹಾರ ಜೀರ್ಣ ಆಗ್ಬೇಕಾ, ಕೊಲೆಸ್ಟ್ರಾಲ್ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ಬೇಕಾ, ಇನ್ಸುಲಿನ್ ಪರ್ಫೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕಾ, ಏನ್ ನಡಿಬೇಕು ನಿಮ್ಮ ದೇಹದಲ್ಲಿ? ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕಾ, ನಿಮ್ಮ ಹೇರ್ ತುಂಬಾ ಲಕ್ಷಣವಾಗಿ ಕಾಣಬೇಕಾ, ನಿಮ್ಮ ಎನರ್ಜಿ ದೇಹದಲ್ಲಿ ಎಷ್ಟಿರಬೇಕು, ನಿಮ್ಮ ದೇಹದಲ್ಲಿ ನಡೆಯೋ ಎಲ್ಲ ಕ್ರಿಯೆಗಳಿಗೂ ನೇರವಾಗಿ ಪರೋಕ್ಷವಾಗಿ ಲಿವರ್ ಕಾರಣೀಕರ್ತವಾಗಿರುತ್ತೆ. ಅಂಡ್ ಈ ಲಿವರ್ ಯಾಕೆ ಹಾಳಾಗಿದೆ, ಅವ್ರು ಯಾಕೆ ಅಲ್ಲೋಗಿ ಸೇರ್ಕೊಂಡಿದ್ದಾರೆ, ಗೋಳಾಡ್ತಿದ್ದಾರೆ ಅಂತಂದ್ರೆ, ಕಣ್ಣು ನೋವು ಆದ್ರೆ, ಒಂದ್ ಸ್ವಲ್ಪ ನೋವು ಆದ್ರೂ ಗೊತ್ತಾಗ್ಬಿಡುತ್ತೆ, ಕಣ್ಣು ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಾ. ಸ್ವಲ್ಪ ಕಿವಿ ಏನಾದ್ರೂ ಶಬ್ದ ಬಂದ್ರೆ ಕಿವಿ ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಾ. ಕೂದಲುದಿದ್ರೆ ಕೂದಲುದಿರೋದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಹೋಗ್ತೀರಾ. ಇನ್ಫೆಕ್ಷನ್ಸ್ ಆದ್ರೆ ಜ್ವರ ಬರುತ್ತೆ. ಆದ್ರೆ ಲಿವರ್ ಅದೇನು ಅಂತಂದ್ರೆ 50% ಹಾಳಾದಾಗ್ಲೂ ನಮಗೆ ಗೊತ್ತಾಗಲ್ಲ, ಯಾಕೆಂದ್ರೆ ಇನ್ನು 50% ಅಲ್ಲೇ ಅದು ಕೆಲಸ ಮಾಡ್ತಿರುತ್ತೆ. 50% ಯಾಕೆ 75% ಲಿವರ್ ಸೆಲ್ಸ್ ಹಾಳಾದ್ರೂ ಇನ್ನು ಉಳಿದಿರೋ ಲಿವರ್ ಸೆಲ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅದು ಯಾವಾಗ ಫೈನಲ್ ಸ್ಟೇಜಿಗೆ ಬರುತ್ತೋ ಅವತ್ತು ಅದರ ಸಮಸ್ಯೆ ನಮಗೆ ಎದ್ದು ಕಾಣುತ್ತೆ. ಸೊ ಹಾಗಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಆರೋಗ್ಯವಂತ ಲಿವರ್ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಸೊ ಅದು ಗೊತ್ತಾಗೋ ಒಳಗಡೆ ಅದು ಹಂಗಾರೆ ಹಾಳಾಗೆ ಹೋಗಿರುತ್ತೆ. ಎಸ್, 100. ಅದು ಗೊತ್ತಾಗೋಕ್ಕಿಂತ ಮುಂಚೆನೆ ಹಾಳಾಗೋಗಿರುತ್ತೆ. ಅದಕ್ಕೆ ತುಂಬಾ ಜನ ಸಫರ್ ಪಡ್ತಾರೆ. ಮದ್ಯಪಾನ ಮಾಡಿದವರಿಗೆ ಮಾತ್ರ ಅದು ಹಾಳಾಗ್ತದೆ ಅಂತ ಒಂದು ಕೇಳಿದ್ವಿ. ತುಂಬಾ ಜನದ ಕಂಪ್ಲೇಂಟ್ ಇರೋದು ಹಂಗೆ. ಸೊ ಅಲ್ಲಿ ಹಂಗಾಗಿರ್ಲಿಲ್ಲ.
ಮದ್ಯಪಾನ ಮಾಡದ ಇರೋರಿಗೆ ಕೂಡ ಅದು ಲಿವರ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇವತ್ತು ತುಂಬಾ ಕಾಮನ್ ಆಗ್ತಾ ಇದೆ. ಹಾ. ಅಂದ್ರೆ ಮದ್ಯಪಾನಕ್ಕಿಂತಲೂ ಘನಘೋರವಾಗಿರ್ತಕ್ಕಂತಹ ಕೆಮಿಕಲ್ ಅಂಶಗಳು ಇವತ್ತು ದೇಹನ ಪ್ರವೇಶಿಸಿದವೆ ಅಂತ ಅರ್ಥ. ನೀವು ಇದನ್ನ ಹಿಂಗೆ ಅರ್ಥ ಮಾಡ್ಕೋಬೇಕು. ಆಲ್ಕೋಹಾಲಿಕ್ ಆಗಿ ಲಿವರ್ ಸಿರೋಸಿಸ್ ಆಗುತ್ತೆ, ಅವನ ಲಿವರ್ ಹಾಳಾಗೋಗುತ್ತೆ, ಅದು ಒಂದು ಸ್ಟೇಜ್. ಅದು ನಾನ್ ಆಲ್ಕೋಹಾಲಿಕ್, ಅವನ ಆಲ್ಕೋಹಾಲ್ ಕುಡಿತಾನೆ ಇಲ್ಲ ಆದ್ರೂ ಕೂಡ ಫ್ಯಾಟಿ ಲಿವರ್ ಅವನಿಗೆ ಬಾಧಿಸ್ತಾ ಇದೆ ಅಂತಂದ್ರೆ ಅಷ್ಟು ಪ್ರೊಸೆಸ್ಡ್ ಫುಡ್ಗಳು, ಅಷ್ಟು ಹಾನಿಕಾರಕ ರಾಸಾಯನಿಕಗಳು ಇವತ್ತು ದೇಹವನ್ನ ಪ್ರವೇಶಿಸ್ತಾ ಇದಾವೆ ಅಂತ. ಈ ಲಿವರ್ ಕೇಳಿದೀವಿ, ಫ್ಯಾಟಿ ಲಿವರ್ ಅಂತ ಯೂಸ್ ಮಾಡಿದ್ರಿ ನೀವು. ಏನದು ಫ್ಯಾಟಿ ಲಿವರ್ ಅಂದ್ರೆ? ಅಂದ್ರೆ ನನ್ನ ದೇಹದಲ್ಲಿ ನಿರ್ವಹಿಸಲಾಗದ ಕೊಬ್ಬಿನ ಅಂಶಗಳು, ನೀವೇನ್ ತಿಂದ್ರೂ ಕೊಬ್ಬಾಗುತ್ತೆ ದೇಹದಲ್ಲಿ. ಎಕ್ಸಾಂಪಲ್, ನೀವು ಕಟುಗ್ಲು ರೊಟ್ಟಿ ತೊಗೊಳ್ಳಿ, ಜೋಳದ ರೊಟ್ಟಿ ತಿಂದ ನಂತರ ನೀವ್ ಅಂದ್ಕಂತೀರಿ ಈ ಜೋಳದ ರೊಟ್ಟಿಗೆ ಒಂಚೂರು ತುಪ್ಪ ಹಚ್ಚಿಲ್ಲ, ಎಣ್ಣೆ ಹಚ್ಚಿಲ್ಲಲೇ, ಇದು ಬಹಳ ಕಟಗೈತಿ, ಇದರಿಂದ ಏನು ಕೊಬ್ಬಿಲ್ಲ, ಅದು ಕೊಬ್ಬಾಗತ್ತೆ. ಹೌದಾ? 100%. ನೀವು ಜೋಳದ ರೊಟ್ಟಿ, ರಾಗಿ ಮುದ್ದೆ ತಗೊಳ್ಳಿ, ರಾಗಿ ಮುದ್ದೆ ಏನಿದೆ ರಾಗಿ ಮುದ್ದೆನಲ್ಲಿ? ಕಾರ್ಬೋಹೈಡ್ರೇಟ್ಸ್ ಇದೆ. ಕಾರ್ಬೋಹೈಡ್ರೇಟ್ಸ್ ದೇಹಕ್ಕೆ ಹೋಗಿ ಏನಾಗುತ್ತೆ? ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಏನಾಗುತ್ತೆ? ಎನರ್ಜಿ ಆಗುತ್ತೆ. ಎನರ್ಜಿನ ನೀನು ಸರಿಯಾಗಿ ನಿರ್ವಹಣೆ ಮಾಡದ ಪಕ್ಷದಲ್ಲಿ ಅದು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಮಾಡೋ ಅಂತ ಕೆಲಸನೇ ಲಿವರ್. ಅವಾಗ ಲಿವರ್ ಫ್ಯಾಟಿ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದನ್ನ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಅಂದ್ರೆ ತಿನ್ನೋದೇನ್ ಸರ್ ಹಂಗಾರೆ? ಅಲ್ಲ, ಈಗ ಮೇನ್ ಆಗಿ ನಾವ್ ಎಲ್ಲಾ ಕಡೆ ಹೇಳ್ತಾ ಇರ್ತೀವಿ ಜೋಳ ರಾಗಿ ಬಹಳ ಶ್ರೇಷ್ಠ ಅಂತ. ನಾನು ಹೇಳ್ತಾ ಇದ್ದೀನಿ, ಶ್ರೇಷ್ಠನೇ, ಅದು ಶ್ರೇಷ್ಠನೇ. ನಾನು ಇಲ್ಲಿ ಯಾರನ್ನು ವೀಕ್ಷಕರನ್ನ ತಪ್ಪದಾರಿಗೆ ದುಡ್ತಾ ಇಲ್ಲ. ಕೊಬ್ಬೆಲ್ಲಿಂದ ಬರುತ್ತೆ ಅಂದಿದ್ದಕ್ಕೆ ನಾನು ನಿಮಗೆ ಹೇಳಿದ್ದಷ್ಟೇ ಇದು. ಓಕೆ, ನೀವು ತಿಳ್ಕೊಂಡಿರೋ ತಪ್ಪು. ಈಗ ಹಸು ಹಾಲು ಕೊಡುತ್ತೆ, ಹಾಲಿಂದ ತುಪ್ಪ ಬರುತ್ತೆ ಅಂತಂದ್ರೆ ಹಾಲು ಕೊಬ್ಬೆ. ಹಂಗಾದ್ರೆ ಹಸು ಏನ್ ಕೊಬ್ಬನ ಕುಡ್ದಿರುತ್ತೆ, ಹುಲ್ಲೇ ಕೊಬ್ಬಾಗುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಾನು ಅರ್ಥ ಮಾಡ್ಸಕ್ ನಿಮಗೆ ಪ್ರಯತ್ನ ಪಟ್ಟಿದ್ದು. ಇಲ್ಲೇನಾಯ್ತು, ಲಿವರ್ ಕೆಡ್ಲಿಕ್ಕೆ ಮೊದಲನೇದಾಗಿ ದುಶ್ಚಟಗಳು ಮೇಜರ್ ಒಂದ್ ಕಡೆಗೆ ಕಾರಣವಾಗ್ತಾ ಬಂದು, ಓವರ್ ಆಗಿ ಕುಡಿಯೋದು, ಓವರ್ ಆಗಿ ಸ್ಮೋಕಿಂಗ್ ಮಾಡ್ತಕ್ಕಂಥದ್ದು ಒಂದ್ ಕಡೆ ಕಾರಣ ಆದ್ರೆ, ಇನ್ನೊಂದ್ ಕಡೆ ಜಂಕ್ಸ್ ಫುಡ್ಗಳು ನಮ್ಮನ್ನು ಗೊತ್ತಿಲ್ದಲೆ ನಮಗೆ ದಾಳಿ ಮಾಡಕ್ ಸ್ಟಾರ್ಟ್ ಆದವು. ಇವತ್ತು ನಮ್ಮ ಕಂಪ್ನಿಗೆ ಪ್ರೇರಣೆ ಕೂಡ ಅದೇ ಆಗ್ತಾ ಇದೆ. ನಾವು ಇವತ್ತೇನೊಂದು ಫುಡ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದಕ್ಕೆ ಪ್ರೇರಣೆ ಈ ಜಂಕ್ಸ್ ನ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ, ಡೈವರ್ಟ್ ಮಾಡಬೇಕು, ಒಳ್ಳೆದ್ರ ಕಡೆಗೆ ಅವನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾನೆ. ಏನಾಗಿದೆ ಇಲ್ಲಿ, ಈ ಜಂಕ್ಸ್ ಫುಡ್ ಅಲ್ಲಿ ಎಲ್ಲ ಕಂಪನಿಗೂ ಇರ್ತಕ್ಕಂಥದ್ದು ಬಜೆಟ್ ಅನ್ನೋದೊಂದು ತಲೆಯಲ್ಲಿ ಹಿಡ್ಕೊಂಡು ಮಾಡ್ತಾರೆ. ಇದು ಒಂದು ಕೆಟ್ಟ ಮನಸ್ಥಿತಿ ಇವತ್ತು ಜನಗಳಲ್ಲಿ ಸೃಷ್ಟಿಯಾಗಿರೋದು. ಸರ್, ಆ ಕಂಪ್ನಿಯವನ್ 5 ರೂಪಾಯಿಗೆ ಮಾರ್ತಾನೆ, ಈ ಕಂಪ್ನಿಯವನ್ 2 ರೂಪಾಯಿಗೆ ಮಾರ್ತಾನೆ. ಲಾಸ್ಟ್ ವೀಕು ನಾವು ತಮಿಳ್ನಾಡಿಗೆ ಹೋಗಿದ್ವಿ. ಮಹಾರುದ್ರಪ್ಪ ಅವರೇ ಅದನ್ನ ಹೇಳಬಾರ್ದು. ಯಾವಾಗ ಫುಡ್ ಇಂಡಸ್ಟ್ರಿ ಮಾಡ್ತೀವೋ ನಾವು ಸ್ವಲ್ಪ ಪ್ರವಾಸ ಮಾಡ್ತೀವಿ, ಏನ್ ಮಾಡ್ತಾ ಇದಾರೆ ಅಂತ. ತಮಿಳ್ನಾಡಲ್ಲಿ ಚಕ್ಲಿ ಮಾಡತಕ್ಕಂಥ ಒಂದು ಕಾರ್ಖಾನೆಗೆ ಹೋದ್ವಿ. ಒಂದು ದಿನಕ್ಕೆ 7 ರಿಂದ 10 ಟನ್ ಚಕ್ಲಿ ಮಾಡ್ತಾ ಇದಾರೆ. ಮಧುರೈ ಹತ್ರ ಒಂದು ಕಂಪ್ನಿ ಅದು. ಸರ್, 41 ರೂಪಾಯಿ ಕೆಜಿಗೆ ಅವನಿಗೆ ಅಕ್ಕಿ ಹಿಟ್ಟು ಸಿಗುತ್ತೆ. ಅಕ್ಕಿ ಯಾವ್ದ್ರದ್ದು, ಅದನ್ನು ತೊಳಿತಾರ, ಅದನ್ನು ಅವನಿಗೆ ಅಕ್ಕಿ ಇಟ್ಟು ಅವನ ಕಾರ್ಖಾನೆ ಒಳಗೆ 41 ರೂಪಾಯಿಗೆ ಬರುತ್ತೆ. ಸರ್, 21 ರೂಪಾಯಿಗೆ ಎಣ್ಣೆ ಸಿಗುತ್ತೆ ಸರ್ ಅವನಿಗೆ. ಅದು ಎಣ್ಣೆ ಯಾವುದು? ಫಾರ್ಮ್ 21 ರೂಪಾಯಿ 1 ಲೀಟರ್ ಎಣ್ಣೆ. ಸರ್ ರುದ್ರಪ್ಪನವರೇ, ನೀವು ಶಾಕ್ ಆಗೋದೇನಂತಂದ್ರೆ, ಆ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾರೆ, ನೀರಲ್ಲಿ ಮಿಶ್ರಣ ಮಾಡ್ತಾರೆ, ಕರಿತಾರೆ, 50 ರೂಪಾಯಿಗೆ ಆ ಚಕ್ಲಿ ರೆಡಿ ಆಗುತ್ತೆ. 1 kg ಅಕ್ಕಿ, 1 kg ಚಕ್ಲಿ 50 ರೂಪಾಯಿಗೆ ರೆಡಿ ಆಗುತ್ತೆ. ಅವನು 300 ರೂಪಾಯಿಗೆ ಆ ಚಕ್ಲಿನ ಮಾರ್ತಾ ಇದ್ದಾರೆ. MRP 1 kg ಚಕ್ಲಿ 300 ರೂಪಾಯಿಗೆ ಮಾರ್ತಾ ಇದ್ದಾರೆ. ನೀವು ಅಂದ್ಕೊಳ್ಳಿ ಸರ್, ಏನ್ ಸರ್ ಅದು, ಏನದು? ನಮ್ಗೆ ಅರ್ಥ ಆಗಿದೆ ಸರ್. ಒಂದು ಟೇಸ್ಟ್ ನೋಡಿ ಅಂತ ಕೊಟ್ಟರು, ಅಲ್ಲಿ ಯಾರು ಹಿಂಗೆ ಮೂಸು ನೋಡ್ಲಿಲ್ಲ ನಾವು ಶಿವ. ಯಾಕೆಂದ್ರೆ ಎಣ್ಣೆ ಕರಿತಿದ್ದ ಜಾಗದಲ್ಲಿ 2 ನಿಮಿಷ ನಿಂತ್ಕೊಳಕ್ಕಾಗ್ಲಿಲ್ಲ, ಹಾವಿ ಆಗ್ತಿದೆ. ಏನು ಕೆಮಿಕಲ್, ಅದು ಪ್ಯೂರ್ ಕೆಮಿಕಲ್, ಅಲ್ಲಿ ಇನ್ನೇನು ಇಲ್ಲ. 50 ರೂಪಾಯಿಗೆ ನೀನು ಚಕ್ಲಿ ಮಾಡಿ ಜನಕ್ಕೆ ತಿನ್ನಿಸ್ತಿದೀಯಾ? ಯಾಕೆ? ಬಿಕಾಸ್ ಆಫ್ ದ ಕಾಂಪಿಟೇಷನ್. ನೀನು ಆಹಾರದಲ್ಲಿ ಎಲ್ಲಿವರೆಗೆ ಕೀಳನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ನೀನು ಕಾಂಪ್ರಮೈಸ್ ಆಗ್ತೀಯೋ, ಎಲ್ಲ ಕಂಪ್ನಿಗಳು ಅದೇ. ನೀವು ಯಾವ ಬಿಸ್ಕೆಟ್ ತಗೊಳ್ಳಿ, ಅದರಿಂದ ಓದೋ ಅಂತ ಮನಸ್ಥಿತಿ ಯಾರಿಗೂ ಇಲ್ಲ. ಡಾಲ್ಡಾ ಇದೆ, ಆ್ಯಂಡ್ ಅಲ್ಲಿ ಫಾರ್ಮ್ ಆಯಿಲ್ ಇದೆ, ಆ್ಯಂಡ್ ಮೈದಾ ಇದೆ. ಇವೆಲ್ಲವೂ ಏನು ಮಾಡ್ತಾ ಇದ್ದಾವೆ, ಇವು ನಿನ್ನ ಲಿವರ್ನ ದಿನದಿಂದ ದಿನಕ್ಕೆ ಸಾಯಿಸ್ಕೊಳ್ತಾ ಬರ್ತಾ ಇದ್ದಾವೆ. ಇದು ಮನೆಯಲ್ಲಿ ಇವತ್ತು ಹಾಸುಹೊಕ್ಕಾಗಿದೆ. ನಮ್ಮ ಸ್ನೇಹಿತರೊಬ್ರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು ನಮಗೆ. ಏನಂತಂದ್ರೆ, ಒಬ್ಬ ವ್ಯಕ್ತಿ
ಬೆಳಿಗ್ಗೆ ಎದ್ದಾಗ ರಾತ್ರಿ ಮಲಗೋ ತನಕ ಏನು ಆಹಾರಕ್ಕೆ ಖರ್ಚು ಮಾಡ್ತಾನೋ ಅಷ್ಟು ದುಡ್ಡನ್ನು ಕೇವಲ ಸಂಜೆ 5 ಗಂಟೆಯಿಂದ 7 ಗಂಟೆ ಖರ್ಚು ಮಾಡ್ತೇನೆ. ಯಾಕೆಂದರೆ ಕ್ರೇವಿಂಗ್ಸ್ ಅಷ್ಟು ಭಯಂಕರವಾಗಿರುತ್ತೆ ರುದ್ರಪ್ಪ ಅವರೇ. ಅಂದರೆ ಹಸಿವು, ಸಂಜೆಯ ಹಸಿವು ಅಂತ ಕರೀತಾರೆ ಅದನ್ನ. ನೀನು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಏನು ಖರ್ಚು ಮಾಡ್ತೀಯೋ ಅಷ್ಟು ಬಜೆಟ್ನ ಒಂದು 5 ರಿಂದ 7 ಗಂಟೆ ಖರ್ಚು ಮಾಡಾಕ್ತಾರೆ ಜನ. ಅದನ್ನ ನೋಡ್ಕೊಂಡೆ ಇವರು ಪ್ಲಾನ್ ಮಾಡ್ಕೋತಾರೆ. ಈ ಅಂಗಡಿಗಳು ಈ ತರ ಸ್ನ್ಯಾಕ್ಸ್ ಅನ್ನ ಮಾಡೋದು, ಇದನ್ನ ಮಾಡೋದು. ಇವ್ರಿಗೆ ಅನ್ನಿಸ್ತಾ ಇದೆ ಇದು ನನ್ನ ದೇಹ ಸಾಲ್ವ್ ಮಾಡುತ್ತೆ. ಆದ್ರೆ ದೇಹ ಸಾಲ್ವ್ ಮಾಡಕ್ಕೆ ಅದು ಮಿಷಿನ್ ಅಲ್ಲ. ಎಕ್ಸಾಂಪಲ್, ನಿಮ್ಮ ಕಾರಿಗೆ ಕೆಟ್ಟ ಡೀಸೆಲ್ ಹಾಕಿದ್ರೆ ನಿಮ್ ಕಾರ್ ಕೆಟ್ಟ ನಿಂತ್ಕೊಳುತ್ತೆ. ಡೀಸೆಲ್ ಕಾರ್ಗೆ ನೀವು ಪೆಟ್ರೋಲ್ ಹಾಕಿ ಇದು ಸಿಮೆಂಟ್ ಹಾಕಿ ನೋಡಿ ಏನಾಗುತ್ತೆ, ಕೆಟ್ಟ ನಿಂತ್ಕೊಳುತ್ತೆ. ಮತ್ತೆ ನಿನ್ ದೇಹನೂ ಕೆಟ್ಟ ನಿಂತ್ಕೋಬೇಕಲ್ವಾ. ಅದರಲ್ಲಿ ಮೊದಲನೇ ಪ್ಲೇಸಲ್ಲಿ ಇರ್ತಕ್ಕಂಥ ಲಿವರ್ ಹಾಳಾಗ್ಬಿಡುತ್ತೆ. ಸೊ ಆ ಸ್ಟೇಜ್ನ ಫ್ಯಾಟಿ ಲಿವರ್, ನಾನು ಇದನ್ನು ತುಂಬ ಉದ್ದ ಮಾಡಿ ಹೇಳ್ತಾ ಇದ್ದೀನಿ. ಸೊ ಈ ಲಿವರ್ ಬಗ್ಗೆ ಹಿಂದೆನೂ ಬಹಳ ಕಾಡಲ್ಲಿದ್ದಂಥ ಕಾಡು ಮನುಷ್ಯರಿಗೆ ಬಹಳ ಜ್ಞಾನ ಇತ್ತು. ಹಲವಾರು ಗುಹೆಗಳಲ್ಲಿ ಈ ಲಿವರ್ನ ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ಈ ಲಿವರ್ನ ಪ್ರಾಮುಖ್ಯತೆ, ಹಿಂದೆ ಶಿಕಾರಿ ಮಾಡ್ಕೊಂಬಂದು ಒಂದು ಪ್ರಾಣಿಯ ಲಿವರ್ ಅನ್ನ ತೆಗೆದು ಆ ಗುಂಪಿನ ನಾಯಕನಿಗೆ ಕಾಣಿಕೆಯಾಗಿ ಕೊಡ್ಲಾಗ್ತಿತ್ತು. ಅಂದ್ರೆ ಲಿವರ್ನ ಪ್ರಾಮುಖ್ಯತೆ ಹಿಂದಿನ ಕಾಲದಿಂದಲೂ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಮಾಡ್ರನ್ ಮೆಡಿಸಿನ್ ಸಿಸ್ಟಮ್ಸ್ ಏನು ನಾವು ಕರಿತೀವಿ, ಹಾಸ್ಪಿಟ್ಲ್ಗಳು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಆದರೆ ಜಾಂಡೀಸ್ ಆಗ್ತಿದ್ದಂಗೆನೆ ಆಟೋಮೆಟಿಕಲಿ ಅವ್ರು ಹೇಳೋದೊಂದೇ, ಆಯುರ್ವೇದಿಕ್ ಕೊಡಿಸು, ಅಲೋಪತಿ ಕೊಡಿಸ್ಬೇಡ, ಯಾಕೆ ಉಳಿಯಲ್ಲ ಅಂತ. ಯಾಕೆ ಅಂತಂದ್ರೆ ನೀನು ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರೂ ಅವ್ನು ಬದುಕಲ್ಲ ಜಾಂಡೀಸ್ ಆದ್ಮೇಲೆ. ಆ ಥರ ಎಷ್ಟೋ ಜನ ದೊಡ್ಡ ದೊಡ್ಡ ಸಿನಿಮಾ ತಾರೆಯರೇ ಜಾಂಡೀಸ್ ಬಂದು ತೀರೋಗಿರುತ್ತಂತ ನೀವು ಕೇಳಿದ್ದೀರಾ, ನಾವು ಕೇಳಿದ್ದೀವಿ. ಅಂದರೆ ಈ ಕಾಂಪ್ಲಿಕೇಟೆಡ್ ಲಿವರ್ನ ಇದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಆಚೆಗಡೆ ಮಾರ್ಕೆಟಲ್ಲೇ ಇಲ್ಲ, ದೊಡ್ಡ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿಲ್ಲ. ಸೊ ಇದರ ಪರಿಣಾಮ ಏನಾಯಿತು, ಇದರ ಅವೇರ್ನೆಸ್ ಜನಗಳಲ್ಲಿ ಕಮ್ಮಿ ಆಯಿತು, ಜೊತೆಗೆ ಲಿವರ್ ಮೇಲಿನ ಬಲಾತ್ಕಾರ ಜಾಸ್ತಿ ಆಯಿತು. ಇದರ ಜೊತೆಗೆ ರಾಸಾಯನಿಕ ವಸ್ತುಗಳು ದಾಳಿ ಮಾಡೋದು ಒಂದು ಕಡೆ, ನಿರುತ್ಸಾಹ ಜೀವನ ಇನ್ನೊಂದು ಕಡೆ ನಿಮ್ಮ ಲಿವರ್ನ ಹಾಳು ಮಾಡುತ್ತೆ. ಅಂದರೆ ಸೋಂಬೇರಿತನ, ಯಾಂತ್ರಿಕ, ಅಂದರೆ ಒಂದು ಸ್ವಲ್ಪನೂ ಕೆಲಸ ಮಾಡೋ ಗುಣಗಳು ಅವನಲ್ಲಿ ಇಲ್ಲ. ಎಷ್ಟರ ಮಟ್ಟಿಗೆ ಅವನು ಸೋಂಬೇರಿ ಆಗ್ತಾ ಇದ್ದಾನೆ ಜನ ಅಂತಂದ್ರೆ, ನೀವು ಕೇಳಬೇಕು. ಯಾವ್ದಾದ್ರು ಒಂದು ಮನೆಗೆ ಹೆಣ್ಣನ್ನ ಕೊಡಬೇಕು ಅಂತಂದ್ರೆ, ರೀ ನನ್ನ ಮಗಳನ್ನ ಒಂದು ಚೂರು ಕೆಲಸ ಮಾಡಿಸಲ್ಲ ಕಣ್ರಿ ಅಂತ ಮನೆಗೆ ನಾವು ಹೆಣ್ಣು ಕೊಡ್ತೀವಿ. ಇನ್ನು 6 ತಿಂಗಳು ಬಿಟ್ರೆ ಅವಳು ಇನ್ನೇನೋ ಮಾಡ್ದಂಗೆ ಆಗೋಗಿರ್ತಾಳೆ ಅವಳು ಮಗಳು. ಇದು ಜನಗಳ ಮೈಂಡ್ ಸೆಟ್. ಇವತ್ತು ನಾನು ನೀನ್ ಕೆಲಸ ಮಾಡ್ತೀಯ ಅಂದ್ರೆ ನೀನ್ ಕೀಳು ಅಂತಂದ್ರೆ ನಾನು ಇನ್ನೇನು ಹೇಳ್ಬೇಕು. ಯಾಕೆಂದ್ರೆ ನೀನ್ ಕೆಲಸ ಮಾಡಿದಷ್ಟು ನಿನ್ನ ಲಿವರ್ ಖುಷಿ ಪಡುತ್ತೆ, ಸಂತೋಷ ಪಡುತ್ತೆ, ಒಳಗ್ ಜಿಗಿಯುತ್ತೆ. ಯಾಕೆ ಅಂತಂದ್ರೆ ನೀನು ಕೆಲಸ ಮಾಡಿದಾಗ ನಿನ್ನ ದೇಹಕ್ಕೆ ಎನರ್ಜಿ ಬೇಕು. ಆ ಎನರ್ಜಿನ ತೆಗಿಯಕ್ಕೆ ನಿನ್ನ ದೇಹದಲ್ಲಿ ಆಲ್ರೆಡಿ ಅದು ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗಿದೆ, ಪ್ರೋಸೆಸ್ಡ್ ಎನರ್ಜಿ ಸ್ಟೋರ್ ಆಗಿದೆ. ಎಕ್ಸಾಂಪಲ್, ಶಕ್ತಿ ಆಚೆಗಡೆಯಿಂದ ತಗೊಳೋದು ಬೇರೆ, ನಿನ್ನ ದೇಹ ಕಷ್ಟಪಟ್ಟು ಪ್ರೋಸೆಸ್ ಮಾಡಿ ಎಲ್ಲ ಪ್ಯೂರ್ ಫ್ಯಾಟ್ನ ಅದು ಸ್ಟೋರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದೆ. ಅದು ಪ್ಯೂರ್ ಫ್ಯಾಟ್. ಅದನ್ನ ಎಷ್ಟು ಕ್ವಿಕ್ ಆಗಿ ಅದು ಬಳಸುತ್ತೆ ಅಂತಂದ್ರೆ, ಅದು ಬಳಸಕ್ಕೊಂದು ಅವಕಾಶ ಕೊಡು. ಅದನ್ನ ಬಿಟ್ಬಿಟ್ಟು ಯಾವಾಗ ನೋಡು ಟಿ ವಿ ಹಾಕೋ, ಯಾವಾಗ ನೋಡು ಮೊಬೈಲ್ ಹಿಡ್ಕೋ, ಯಾವಾಗ ನೋಡು ಎಲ್ಲಿದ್ರು ಇರು, ಈ ಥರ ಯಾವಾಗ ಲೈಫ್ ಸ್ಟೈಲ್ ಇಂಪ್ಲಾಂಟ್ ಆಯಿತೋ ಅವನಿಗಾಯ್ತು. ಈಗ ನೋಡಿ, ನನ್ನ ಹತ್ರ ಶ್ರೀಮಂತಿಕೆ ಇದೆ. ಶ್ರೀಮಂತಿಕೆನ ನಿಮ್ಮ ಲೈಫ್ ಸ್ಟೈಲಿಗೆ ತರಬೇಡಿ. ನಾನು ಈಗಲೂ ಊರಿಗೆ ಹೋದ್ರೆ ಹಾಲು ಕರ್ಕೊಡ್ತೀನಿ. ನಮ್ಮ ಅಮ್ಮಂಗೆ ಅದು ಭಾಳ ಇಷ್ಟ. ನಾನು ನಮ್ಮಮ್ಮ ಇಬ್ಬರು ಒಟ್ಟಿಗೆ ಹಾಲು ಕರಿಯೋದನ್ನ ನಮ್ಮಮ್ಮ ತುಂಬ ಇಷ್ಟಪಡುತ್ತೆ. ಸಗಣಿ ಬಾಚ್ತೀನಿ, ಟ್ರ್ಯಾಕ್ಟರ್ ಓಡಿಸ್ತೀನಿ, ಆ್ಯಂಡ್ ಕಾರ್ಗಳು ನಾನೇ ಸಾಧ್ಯ ಆದರೂ ತೊಳಿತೀನಿ. ತುಂಬ ಕಾರ್ ಇದೆ ನಂದು. ಕಾರ್ಗಳು ನಾನು ತೊಳೆಯೋಕ್ಕೆ ಡ್ರೈವರ್ಗೆ ಹೇಳ್ಬೋದು, ಬಟ್ ನಾನು ತೊಳೆದಾಗ ನನಗಿನ್ನೂ ಕಾರ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ನಮ್ಮ ಮನೆಯಲ್ಲಿ ಹೆಚ್ಚು ಕಮ್ಮಿ 2,500 ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಗಿಡಕ್ಕೆ ನಾನು ನೀರು ಹಾಕ್ತೀನಿ. ಕೆಲಸ ಮಾಡೋ ಸಂದರ್ಭನ ನೀನು ಹುಡುಕೋ. ಸೊ ನಾನು ಯಾರು? ಒಂದು ಕಂಪನಿಯ ಫೌಂಡರ್. ಮಾತಾಡ್ಬೇಕಾದ್ರೆ ಬ್ಲೂಟೂತ್ನ ಕಿವಿಗೆ ಹಾಕ್ಕೋತೀನಿ, ಫೋನ್ನ ಜೊತೆಲಿ ಇಟ್ಕೋತೀನಿ, ನೀರು ಹಾಕ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ನಾನು ನನ್ನ ಲಿವರ್ನ ಹಗುರ ಮಾಡಬೇಕು ಅಂತಂದರೆ ವ್ಯಾಯಾಮ ಒಂದು ಅಲ್ಟಿಮೇಟ್ ಸೋರ್ಸ್ ಅಂತ. ಇವತ್ತದು ಜನಗಳಲ್ಲಿ ಕಮ್ಮಿ ಆಯಿತು. ಒಂದು ಕಡೆ ಆಲ್ಕೋಹಾಲ್ ಕುಡಿತಿದ್ಯಾ, ಒಂದು ಕಡೆ ನಿನ್ನ ಲೈಫ್ನ ಟಾಕ್ಸಿಕ್ ಮಾಡ್ಕೋತಿದ್ಯಾ, ಇನ್ನೊಂದು ಕಡೆ ಪ್ರೋಸೆಸಿಂಗ್ ಫುಡ್ಗಳು ಬರ್ತಾ ಇದ್ದಾವೆ, ಹಾನಿಕಾರಕ ರಾಸಾಯನಿಕಗಳು ಬರ್ತಾ ಇದ್ದಾವೆ, ಜೊತೆಗೆ ಸಣ್ಣ ಪುಟ್ಟ ವೈರಲ್ ಇನ್ಫೆಕ್ಷನ್ಗೆ ಅದಕ್ಕೆ ಇದಕ್ಕೆ ಅಂತ ಮೆಡಿಸನ್ ತಗೋತೀಯ, ಆ ಮೆಡಿಸನ್ಗಳು ಒಂದು ಕಡೆ ನಿನ್ನನ್ನು ದಾಳಿ ಮಾಡ್ತಾ ಇದ್ದಾವೆ. ಇದ್ರ ಜೊತೆಗೆ ನಿನ್ನ ಲೈಫ್ ಸ್ಟೈಲ್ ದಾಳಿ ಮಾಡ್ತಿದೆ, ನಿನ್ನ ಲಿವರ್ ಅಧೋಗತಿಗೆ ಹೋಗುತ್ತೆ. ಆವಾಗ ನಿನ್ನ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ.
ಫಸ್ಟ್ ಲಿವರ್ ಇನ್ಫೆಕ್ಷನ್ಸ್ ಏನಾರು ಇದೆ ಅಂತ ಕಾಣದೆ ಅವರ ಸ್ಕಿನ್ನಿಂದ. ಸ್ಕಿನ್ ನೋಡೋಕೆ ಕ್ಲಿಯರ್ ಇಲ್ವಾ, ಸ್ಕಿನ್ ನೋಡೋಕೆ ಬ್ರೈಟ್ ಆಗಿಲ್ವಾ, ಸ್ಕಿನ್ ಡಲ್ ಆಗಿದೆಯಾ, ಲಿವರ್ ವೀಕ್ ಆಗಿದೆ ಅಂತ. ಓಕೆ. ಅಂಡ್ ನಿನ್ನಲ್ಲಿ ಆಲಸ್ಯ ಜಾಸ್ತಿ ಆಗ್ತಿದೆಯಾ, ಸುಸ್ತು ಜಾಸ್ತಿ ಆಗ್ತಿದೆಯಾ, ಏಕಾಗ್ರತೆ ಕಮ್ಮಿ ಆಗ್ತಿದೆಯಾ, ಲಿವರ್ ಪ್ರಾಬ್ಲಮ್ ಇದೆ ಅಂತ. ನಿನ್ನ ನಿದ್ದೆಗೂ ಕಾರಣ ನಿನ್ನ ಲಿವರ್ ಅನ್ನೋದು ಇವತ್ತು ಇತ್ತೀಚೆಗೆ ದೃಢಪಡ್ತಾ ಇದೆ. ನಿನಗೇನಾದ್ರು ಹೆಲ್ದಿ ಸ್ಲೀಪ್ ಬೇಕು, ನಿನ್ನಲ್ಲಿ ಬರೋ ಪಾಸಿಟಿವ್ ಆಲೋಚನೆಗಳಿಗೆ ನಿನ್ನ ಲಿವರ್ ಕಾರಣ ಅನ್ನೋದು ಇವತ್ತಿನ ಸಂಶೋಧನೆಗಳಲ್ಲಿ ಪ್ರೂವ್ ಆಗ್ತಾ ಇದೆ. ಅಂದರೆ ಲಿವರ್ ನೆಗ್ಲೆಕ್ಟ್ ಏನಕ್ಕಾಯ್ತು ಅಂತಂದರೆ, ಅತ್ಯಂತ ಹೆಚ್ಚು ಚಲನಚಿತ್ರಗಳೆಲ್ಲ ಬರೋದು ಹೇಗೆ ಅಂದರೆ ಹೃದಯದ ಮೇಲೆ ಬರ್ತವೆ. ಹೃದಯ ಹಾಡಿತು, ಹೃದಯ ಕೂಗಿತು, ಹೃದಯ ಹತ್ತಿತು, ಈ ಥರ ಹೃದಯದ ಮೇಲೆ ಬರುತ್ತೆ. ಲಿವರ್ ಮೇಲೆ ಯಾರು ಇಲ್ಲಿವರೆಗೂ ಫಿಲಮ್ ತೆಗೆದಿಲ್ಲ. ಲಿವರ್ ಇಟ್ಸ್ ಮೋಸ್ಟ್ ನೆಗ್ಲೆಕ್ಟಬಲ್, ಅಂದರೆ ನೆಗ್ಲೆಕ್ಟ್ ಆಗಿರ್ತಕ್ಕಂಥ ಅಂಗ, ಬಟ್ ಎಷ್ಟು ಕೆಲಸ ಮಾಡ್ತಿರುತ್ತೆ ಅದು. ಓಕೆ. ಸೊ ನಾನು ಇಷ್ಟು ಹೇಳ್ತೀನಿ, ನಿನ್ನ ದೇಹ ಅನ್ನೋ ಒಂದು ಫ್ಯಾಕ್ಟ್ರಿನಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋ ಕಾರ್ಮಿಕನ್ನ ಫಸ್ಟ್ ಗುರುತಿಸು, ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟ್ನ ಮಾಡು, ಅವಾಗ ನಿನ್ನ ದೇಹ ಅನ್ನೋ ಫ್ಯಾಕ್ಟ್ರಿ ಸದೃಢವಾಗಿ ನಡೆಯುತ್ತೆ. ಓಕೆ. ಮತ್ತೆ ಈಗ ಬಂದು ಆಗಿದೆ ಸರ್, ಆಯ್ತು, ನೀವು ಹೇಳಿದ್ದನ್ನೆಲ್ಲ ಪಾಲನೆ ಕೆಲವೊಬ್ರು ಮಾಡಿರ್ತಾರೆ, ಕೆಲವೊಬ್ರು ಮದ್ಯಪಾನ ಹೆಚ್ಚಾಗಿ ಬರ್ತಾ ಇರೋದು ಮದ್ಯಪಾನ ಅಂತ ಅನ್ಕೋಬಹುದು, ಅನ್ನೋ ಗೊತ್ತಿಲ್ಲ. ಈಗ ಪರಿಹಾರ ಏನು ಸರ್ ಹಾಗಾದ್ರೆ? ಸರ್ ಪರಿಹಾರ ನೋಡಿ, ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಲಿವರ್ ಕೇರ್ ಅಂತ ಹೇಳಿ. ಸರ್ ಈ ಲಿವರ್ ಕೇರ್ ಏನಿದೆ ಇದು ಫುಲ್ಲಿ ನ್ಯಾಚುರಲ್ ಆ್ಯಂಡ್ ವರ್ಷದಲ್ಲಿ 4 ತಿಂಗಳು ತಗೋಬೇಕು. ಆ್ಯಂಡ್ ಲಿವರ್ ಡಿಟಾಕ್ಸಿಫಿಕೇಶನ್ ಇದು ಇವತ್ತಿನ ದಿನದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಸತ್ಯ. ನಿಮ್ಮ ಲಿವರ್ನ ವರ್ಷಕ್ಕೊಂದು ಸಲ ನೀವು ಡಿಟಾಕ್ಸಿಫೈ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಆಯಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಆಲೋಚನೆ ಕೂಡ ಬದಲಾಗುತ್ತೆ, ಇಡೀ ನಿಮ್ಮ ದೇಹ ರೆಸ್ಪಾನ್ಸ್ ಮಾಡೋದು. ಎಕ್ಸಾಂಪಲ್, ನಿಮ್ಮ ಸ್ಕಿನ್ ಕಲರ್ ನೋಡ್ಬಿಟ್ಟು ಜನ ನಿಮ್ಮನ್ನು ಐಡೆಂಟಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಆಸ್ ಯೂಶುವಲ್ ನೀವು ವರ್ಜಿನ್ ಕೋಕೋನಟ್ ಆಯಿಲ್ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡಬೇಕು. ಅಂದರೆ ಬೆಳಗ್ಗೆ ಎದ್ದು ವರ್ಜಿನ್ ಕೋಕೋನಟ್ ಆಯಿಲ್, ಯಾಕೆ ವರ್ಜಿನ್ ಕೋಕೋನಟ್ ಆಯಿಲ್ ನಿನ್ನ ದೇಹದಲ್ಲಿ ನಡೆಯೋ ಎಲ್ಲ ಬದಲಾವಣೆಗಳನ್ನ ಮೊದಲನೇದಾಗಿ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಕ್ಲೆನ್ಸ್ ಮಾಡಬೇಕು. ಏನಾರು ಇರಲಿ ಸರ್ ಸಮಸ್ಯೆ, ಕ್ಲೆನ್ಸ್ ಆಗಬೇಕು, ಹ್ಯುಮಿನಿಟಿ ಬಿಲ್ಡ್ ಆಗಬೇಕು. ಅದ್ರ ಜೊತೆಗೆ ಇದು ಕಾಂಬಿನೇಷನ್ ಆಗಿ ಸೇರಿಕೊಂಡಾಗ ನೀನೇನು ಬಯಸ್ತಾ ಇದೆಯಾ ಅದು 100% ನಿನಗೆ ಸಿಗುತ್ತೆ. ಓಕೆ. ಇದು ಹೇಗೆ ತಗೊಳ್ಳೋದು ಸರ್? ಇದು ಊಟ ತಿಂಡಿ ಆದ ನಂತರ ಇದನ್ನು ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಎಕ್ಸ್ಪೆಷಲಿ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಹಾಕಿದ್ದೀವಿ. ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಲ್ಕ್ ಟೀಸಲ್ ಅಂತ ಒಂದು ಪ್ಲಾಂಟ್ ಬರುತ್ತೆ ಸರ್. ಹಾವಿನ ವಿಷ ಕೂಡ ಮನುಷ್ಯನಿಗೆ ಹೇರದೇ ಇರೋವಷ್ಟರ ಮಟ್ಟಿಗೆ ತಡಿತಕ್ಕಂಥ ಶಕ್ತಿ ಆ ಪ್ಲಾಂಟಲ್ಲಿರುತ್ತೆ. ಅದರ ಎಕ್ಸ್ಟ್ರಾಕ್ಷನ್ ಇದೆ. ಅರ್ಜುನ ಟ್ರೀ ಎಕ್ಸ್ಟ್ರಾಕ್ಷನ್ ಇದೆ. ಪೆಪ್ಪರಿನ್ ಅಂದರೆ ಮೆಣಸಿನ ಸಾರ ಇದೆ. ಆಮ್ಲದ ಸಾರ ಇದೆ. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಇದನ್ನು ತುಂಬ ಶಕ್ತಿಶಾಲಿ ಅಂತ. ಅಕಸ್ಮಾತ್ ನಿಮ್ಮ ಲಿವರ್ ಯಾವ ಹಂತದೊಳಗೂ ಅದು ಫ್ಯಾಟಿ ಆಗಿದೆಯೋ ನಮಗೆ ಗೊತ್ತಿಲ್ಲ, ಎಷ್ಟು ಹಂತದಲ್ಲಿದ್ರೂ ಅದನ್ನ ವಾಪಸ್ ಕರ್ಕೊಬರ್ತವೆ ನ್ಯಾಚುರಲ್ ಆಗಿ, ಯಾವುದೇ ಡ್ಯಾಮೇಜ್ ಮಾಡ್ದಲೆ. ನಿಮ್ಮ ಲಿವರ್ ಹೆಲ್ತಿ ಆಗೋದ್ರ ಜೊತೆಗೆ ಮತ್ತೆ ರೀಕಂಡೀಷನಿಂಗ್ ಬಂದಮೇಲೆ ನ್ಯಾಚುರಲ್ ಆಗಿ ಅದು ತನ್ನ ಕೆಲಸವನ್ನು ನಾರ್ಮಲ್ ಆಗಿ, ಕೆಲವರಿಗೆ ಹೆಪಟೈಟಿಸ್ ಬಿ ಆಗಿರುತ್ತೆ, ಹೆಪಟೈಟಿಸ್ ಸಿ ಆಗಿರುತ್ತೆ, ನಾನಾ ಥರದ ಪ್ರಾಬ್ಲಮ್, ವೈರಲ್ ಇನ್ಫೆಕ್ಷನ್ಗಳಾಗಿರ್ತವೆ. ಆದರೆ ಎಲ್ಲದರಿಂದನೂ ಇದು ರಕ್ಷಣೆಯನ್ನು ಕೊಟ್ಟು ಅವರಿಗೊಂದು ಆರೋಗ್ಯವಂತ ಲಿವರನ್ನು ಪಡೆಯೋಕ್ಕೆ ಸಹಾಯ ಮಾಡ್ತವೆ. ಈಗ ನಾವು ಯಾವಾಗ ಹೆಂಗೆ ಮೆಡಿಸಿನ್ ತೊಗೊತೀವಿ ಅಂತ ನಮ್ಗೆ ಗೊತ್ತಿರೋದು, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ತೀವಿ, ಹೆಸರು ಹೇಳಕ್ಕೆ ಬರಲ್ಲ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಚೆಕ್ ಮಾಡಿ ಅವ್ರು 108 ಚೆಕ್ ಮಾಡಿ ಬಿಲ್ಗೋಸ್ಕರ ಏನೋ ಮಾಡ್ತಾರೆ, ಅದು ಬೇರೆ ಬಿಡೋಣ. ಕೊನೆಗೆ ಹೇಳ್ತಾರೆ ಲಾಸ್ಟಿಗೆ 2-3 ದಿವಸ ಆದಮೇಲೆ ನಿಮ್ಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ. ಹೌದು, ಅವಾಗ ಅವ್ರು ಮೆಡಿಸಿನ್ ಕೊಡ್ತಾರೆ, ತಗೋತೀವಿ ನಾವು. ಈಗ ನೋಡ್ತಕ್ಕಂಥವ್ರಿಗೆ ಅದ್ರ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ಮತ್ತು ಹೇಗೆ ತಗೋಬೇಕು, ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಹೇಳಿದ ಮೇಲೆ ನಿಮ್ಗೆ ತಗೋಬೇಕಾ ಅಥವಾ ನಿಮ್ಮದೇ ಡೈರೆಕ್ಟಾಗಿ ಶುರು ಮಾಡಬೇಕಾ ಹೇಗೆ ಅಂತ? ರೇ ಇಟ್ಸ್ ಎ ಸಿಂಪಲ್ ಸರ್, ಇಟ್ಸ್ ಎ ಫುಡ್. ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇದನ್ನು ನ್ಯೂಟ್ರಿಷಿಯನ್ಸ್ನ ಲಿವರ್ನ ಏಕಾಗ್ರತೆಯಾಗಿ ಫೋಕಸ್ ಮಾಡಿ ಇದನ್ನು ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥ ಒಂದು ನ್ಯೂಟ್ರಾಸಿಟಿಕಲ್ಸ್. ಅರ್ಥ ಮಾಡ್ಕೊಳ್ಳಿ, ನ್ಯೂಟ್ರಾಸಿಟಿಕಲ್ಸ್ ಅನ್ನೋ ಪದನೇ ಡಿಫರೆಂಟ್. ಇದು ಇಲ್ಲಿ ಏನಾಗುತ್ತೆ, ನೀನು ಟೆಸ್ಟ್ ಮಾಡಿಸ್ಕೊ, ಒಳ್ಳೆಯದೇ, ಟೆಸ್ಟ್ ಮಾಡಿಸ್ಕೊಂಡು ತಗೋ, ನಾರ್ಮಲಿನೂ ತಗೋ. ಯಾಕೆ ಅಂದರೆ ಜನರಲಿನೂ ಕೂಡ ನಿನ್ನ ಲಿವರ್ ಡಿಟಾಕ್ಸಿಫೈ ಆಗಬೇಕು, ಅದು ಒಂದು ಕಾಮನ್ ಸೆನ್ಸ್. ಯಾಕೆ ನಾನು ಪದೇ ಈ ಕಾರ್ಯಕ್ರಮ ಶುರುವಾದಾಗಿಂದ ಹೇಳ್ತಾ ಇದ್ದೀನಿ, ನಿನ್ನ ದೇಹದಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋ ಅಂಗ ಯಾವುದು? ಕೆಲಸ ಮಾಡೋರು ಸೋತಿರ್ತಾರೆ, ಅವರನ್ನ ಮೊದಲು ಪೋಷಣೆ ಆಗ್ಬೇಕಲ್ಲ, ಕೆಲಸ ಮಾಡಿರೋರಿಗೆ ಸ್ವಲ್ಪ ಆರೈಕೆ ಆಗ್ಬೇಕಲ್ಲ, ಕೆಲಸ ಮಾಡೋರ್ಗೆ ಇನ್ನೂ ಉತ್ತೇಜನ ಬೇಕಲ್ಲ. ಸೊ ಅದಕ್ಕೆ ಪ್ರಾಬ್ಲಮ್ ಆದಮೇಲೆ ತಗೋತೀನಿ ಅಂತ ಯಾಕೆ ಅಂದ್ಕೊತಾ ಇದೆಯಾ? ನಾರ್ಮಲ್ ಆಗಿ ತಗೋ. ನಂದು ವರ್ಷ ನಾವು ಗುರ್ತಾಕೋತಾ ಇದ್ದೀವಿ ಸರ್. ಎಕ್ಸಾಂಪಲ್ 2026 ನಂದು ಕೋರ್ಸ್ ಮುಗಿದಿದೆ, 27 ಮತ್ತೆ ಸ್ಟಾರ್ಟ್ ಮಾಡ್ತೀನಿ.
ಸೊ ಪ್ರತಿ ವರ್ಷ ಇದನ್ನ 4 ತಿಂಗಳ ಕೋರ್ಸ್ ಆಗಿ ನಾನು ಮಾಡಿದ್ರೆ ನಿನ್ನಲ್ಲಾಗೋ ಆರೋಗ್ಯದ ಬದಲಾವಣೆನ ನಾನಿಲ್ಲಿ ವಿವರಿಸೋದು ಕಷ್ಟ, ಅಷ್ಟು ಅದ್ಭುತವಾದಂಥ ರಿಸಲ್ಟ್ ಇದರಿಂದ ಸಿಗ್ತಾ ಇದೆ ಸರ್. ಅಲ್ಲ, ಈ ಕಾಮನ್ ಆಗಿ ಏನು ಹೇಳ್ತೀವಿ, ಜಾಸ್ತಿ ಟ್ಯಾಬ್ಲೆಟ್ ತೊಗೊಳೋದು ಒಳ್ಳೇದಲ್ಲ, ಅದಕ್ಕೆ ಇದಕ್ಕೆ 108 ಟ್ಯಾಬ್ಲೆಟ್ ಹಾಕ್ಬಿಡುತ್ತೆ ಅಂತ. ಈಗ ನಿಮ್ಮ ನಿನ್ನೆ ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ, ಗಟ್ಸ್ ಬಗ್ಗೆ ಮಾತಾಡಿದ್ವಿ, ನೀವು ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದೀರಿ. ಈಗ ಲಿವರ್ ಬಗ್ಗೆ ಮಾತಾಡ್ತೀರಿ, ಅದಕ್ಕೊಂದು ಟ್ಯಾಬ್ಲೆಟ್ ಕೊಡ್ತೀರಿ. ಮುಂದಿನ ಎಪಿಸೋಡ್ ಮಾತಾಡ್ತೀವಿ, ಅದಕ್ಕೂ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ನಿಮ್ದು ಟ್ಯಾಬ್ಲೆಟ್ ಸರಿನೇ ಆಗೋಯ್ತಲ್ಲ ನನಗೆ. ಎಸ್ 100%. ನೀವು ಕೆಮಿಕಲಿ ಇರ್ತಕ್ಕಂತಹ ಟ್ಯಾಬ್ಲೆಟ್ಸ್ಗಳನ್ನ ನೀವು ಮಲ್ಟಿಪಲ್ ತಗೊಂಡಷ್ಟು ಖಂಡಿತ ಪ್ರಾಬ್ಲಮ್ಮೇ. ನಾನು ಆಹಾರವನ್ನ ನಿನ್ನ ಮಾತ್ರೆ ರೂಪದಲ್ಲಿ ಸಂಕೀರ್ಣಗೊಳಿಸಿ ಕೊಟ್ಟಾಗ ಅದು ಎಫೆಕ್ಟ್ ಆಗೋ ಸಾಧ್ಯತೆನೇ ಇರೋದಿಲ್ವಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಏನನ್ನ ವಿಚಾರ ಇಟ್ಕೊಂಡಿದ್ದೀವಿ, ನಿನ್ನ ಆಹಾರನ ಔಷಧ ಮಾಡೋದು ಹೆಂಗಪ್ಪ, ಆಹಾರದ ರೂಪದಲ್ಲಿ. ಎಕ್ಸಾಂಪಲ್, this nutraceutical is not certified under the pharmaceuticals. FSSAI ಅಂದರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಇದರ ಫಾರ್ಮುಲೇಷನ್ಸ್ನ ನೋಡಿ ಇದಕ್ಕೊಂದು ಲೈಸೆನ್ಸ್ನ ಇಶ್ಯೂ ಮಾಡ್ತಾರೆ. ನಾವು ಅವ್ರಿಗೊಂದು ಫಾರ್ಮುಲೇಷನ್ ಕೊಡ್ತೀವಿ, ನೋಡಿ ಸ್ವಾಮಿ ಈ ಥರ ಈ ಇಂಗ್ರೀಡಿಯೆಂಟ್ ಹಾಕಿ ನಾವಿದನ್ನು ಟ್ಯಾಬ್ಲೆಟ್ ರೂಪಕ್ಕೆ ತರ್ತಾ ಇದ್ದೀವಿ. ಅವರು ಅದ್ಭುತವಾಗಿ ಮಾಡ್ಬೋದು ಇದು, ಯಾಕೆಂದರೆ ಇದು ಆಹಾರನೇ. ಆಹಾರಕ್ಕೆ ಮಾತ್ರ ಅವ್ರು ಬಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರ ಅರ್ಥ ನಾನು ಇಷ್ಟು ಆಹಾರನ ನಿಮಗೆ ಬೇರೆ ರೀತಿ ಕೊಟ್ಟಾಗ ಅದು ಅಷ್ಟು ಎಫೆಕ್ಟಿವ್ ಆಗಿ ತಲುಪಲ್ಲ ನೀರಿಗೆ ಕಲಿಸ್ಕೊಂಡು ಕುಡಿದಾಗ. ಬಟ್ ಟ್ಯಾಬ್ಲೆಟ್ ಬಳಸೋಕ್ಕೆ ಸುಲಭ, ಯೂಸ್ ಮಾಡೋಕ್ಕೆ ಸುಲಭ. ಆ್ಯಂಡ್ ಅದು ಒಂದು ಪುಡಿನ ಕಂಪ್ರೆಸ್ ಮಾಡಿ ಟ್ಯಾಬ್ಲೆಟ್ ಮಾಡಿದಾಗ ಸೈಜ್, ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲದ ರೀತಿ ಸುಲಭ ಅಂತ ಇದಕ್ಕೆ ಈ ರೂಪ ಬಂದಿರುತ್ತೆ ಹೊರತು ನಾನು ಇದನ್ನು ನೀವು ಈ ಥರ ಅರ್ಥ ಮಾಡ್ಕೋಬೇಕು. ಸೊ ಬಳಸಕ್ಕೆ ಕೊಟ್ಟಿರೋ ವಿಧಾನ, ಈಗ ನಾನು ಚಾಕ್ ಕೊಡ್ತೀನಿ ನಿಮಗೆ, ಚಾಕಲ್ಲಿ ಹಣ್ಣು ಕುಯ್ರಿ ಅಂತ ಕೊಡ್ತೀನಿ, ತಗೊಂಡೋಗಿ ಇನ್ನೊಬ್ರಿಗೆ ಚುಚ್ಚಿರಿ ಅಂತ. ಸೊ ಪುಡಿಯನ್ನು ಟ್ಯಾಬ್ಲೆಟ್ ಮಾಡೋ ವಿಧಾನ ಏನಿತ್ತು, ದಪ್ಪದಾದ ವಸ್ತುನ ಸಣ್ಣದಾಗಿ ಎಫೆಕ್ಟಿವ್ ಆಗಿ ನಿನ್ನ ದೇಹಕ್ಕೆ ಪರಿಣಾಮಕಾರಿಯಾಗಿ ಕೊಡುವಂಥ, ಅದರಲ್ಲಿ ಕೆಮಿಕಲ್ನು ಕೊಡ್ಬೋದು, ಫುಡ್ನು ಕೊಡ್ಬೋದು. ನಾವು ಫುಡ್ ಕೊಡ್ತಾ ಇದೀವಿ. ಓಕೆ, ನೀವು ಡಾಕ್ಟರ್ ಅಲ್ಲ, ಇದು ಮೆಡಿಸಿನ್ ಅಲ್ಲ. 100% ಇಟ್ಸ್ ಎ ಫುಡ್. ಓಕೆ ಓಕೆ, ಓಕೆ. ನೀವು ಮುಂದೆ ತೋರಿಸುವೆಲ್ಲ ಫುಡ್ಡಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಮಾಡ್ಕೊಂಬಿಟ್ರೆ 100%. ಈಗ ನಾನು ಇಲ್ಲೇನಾಗಿದೆ, ವ್ಯವಸ್ಥಿತವಾಗಿ ಒಂದು ಡಿಗ್ರಿ ತಗೊಂಡು ಆ ಡಿಗ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಹಾಸ್ಪಿಟ್ಲನ್ನ ಕಟ್ಟಿ ಆರೋಗ್ಯನ ಅವ್ರು ಮಾತಾಡಬೇಕು ಅಂತ ಯಾವ ಸಂವಿಧಾನದಲ್ಲಿ ಬರೆದಿದೆ? ಹಂಗಾರೆ ನೀವು ಹೆಲ್ತ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಅಜ್ಜಿ ಹೆಲ್ತ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಮನೆಯವರು ಹೆಲ್ತ್ ಬಗ್ಗೆ ಮಾತಾಡಿದ್ರೆ ಅದು ಅಪರಾಧವೇ? ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ. ಹಂಗೆ ಈ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಗ್ಯದ ಬಗ್ಗೆ ಮಾತಾಡ್ಲಿ ಮತ್ತು ಈ ಉತ್ಪನ್ನಗಳನ್ನ ಅವನಿಗೆ ರಿಸಲ್ಟ್ ಬಂದ್ರೆ ಇನ್ನೊಬ್ರಿಗೆ ತಲುಪಿಸ್ಲಿ, ಇದು ಕ್ರೈಮ್ ಅಂತ ನೀವ್ ಹೆಂಗ್ ಹೇಳ್ತೀರಿ? ಸಾಧ್ಯವಿಲ್ಲ. ಯಾಕಂದ್ರೆ ಡಾಕ್ಟರ್ ಅಷ್ಟೇ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಅಂತಂದ ಮೇಲೆ ಅಂದ್ರೆ ಬೇರೆಯವ್ರ ಹಂಗಾರೆ ಏನ್ ಮಾಡ್ಬೇಕು? ಆರೋಗ್ಯ ಅನ್ನೋದು ನನ್ನೊಳಗಿದೆ ಅಂತಂದ್ಮೇಲೆ ನನಗೆ ಅದ್ರ ಬೆನಿಫಿಟ್ ಬಂದಿದೆ ಅಂದ್ಮೇಲೆ ನಾನು ಜಾಗೃತಿ ಮಾಡೇ ಮಾಡ್ತೀನಿ. ಇದು ಒಂದು ಸಾಮಾನ್ಯ ಜ್ಞಾನ. ಸೊ ನಿಮ್ಮ ಮನೆಯಲ್ಲಿ ಔಷಧಿ ಇದೆ, ಸೊ ನಿಮಗಷ್ಟು ಅದನ್ನೆಲ್ಲವನ್ನೂ ಸೇರಿ ತಗೊಳಕ್ಕಾಗಲ್ಲ ಮತ್ತು ಅವೈಲೇಬಲ್ ಇಲ್ಲ, ಅದನ್ನೆಲ್ಲ ಸೇರಿಸಿ ನೀವು ಕೊಡ್ತಾ ಇದ್ದೀರಿ. 100%. ಈ ಅರ್ಜುನ ಟ್ರೀ ಎಕ್ಸ್ಟ್ರಾಕ್ಷನ್ ಅಂದ್ರೆ ಅವ್ನು ಎಲ್ಲಿ ತರ್ತಾನೆ? ಮಿಲ್ಕ್ ಟೀಸಲ್ ಅಂದ್ರೆ ಎಲ್ಲಿ ತರ್ತಾನೆ? ಆಮ್ಲದಲ್ಲಿ ನಾನೇನು ಎಕ್ಸ್ಟ್ರಾಕ್ಟ್ ಮಾಡಬೇಕು? ಪೆಪ್ಪರಿನಲ್ಲಿ ನಾನೇನು ಎಕ್ಸ್ಟ್ರಾಕ್ಟ್ ಮಾಡಬೇಕು? ಕರ್ಕಿಮಿನಲ್ಲಿ ನಾನು ಯಾವ ಕಂಟೆಂಟ್ ತೆಗಿಬೇಕು? ಸಾಧ್ಯವೇ? ಇದಾಯ್ತೆ? ಆಗಲ್ಲ. ಅದಕ್ಕೆ ಇದು ಎಫೆಕ್ಟಿವ್ ಆಗಿ ತಂದು ನಿನಗೆ ಕೊಟ್ಟಾಗ ನಿನ್ನ ಲಿವರ್ ಪ್ರೊಟೆಕ್ಟ್ ಆಗ. ಓಕೆ, ನನಗೆ ಇನ್ನೊಂದು ಕುತೂಹಲದ ಪ್ರಶ್ನೆ, ಇವು ಏನಾದರೂ ರೆಡಿ ಆಗೋದನ್ನ ನಾವು ವೀಕ್ಷಕರಿಗೆ ತೋರಿಸ್ಬೋದಾ? 100%. ನೆಕ್ಸ್ಟ್ ಒಂದು ಫ್ಯಾಕ್ಟ್ರಿ ವಿಸಿಟ್ ಮಾಡಿ. ಓಕೆ. ಅಂಡ್ ಈಗ ನಮ್ದು 3ನೇ ಬೃಹತ್ ಕಾರ್ಖಾನೆ ರೆಡಿ ಆಗ್ತಾ ಇದೆ. ಅದನ್ನು ಆ 3ನೇ ಕಾರ್ಖಾನೆಯಲ್ಲಿ ನಾವು ವೀವರ್ಸ್ ಗ್ಯಾಲರಿನೇ ಫಿಕ್ಸ್ ಮಾಡ್ತಾ ಇದೀವಿ. ಅಂದ್ರೆ ಯಾವ ವ್ಯಕ್ತಿನಾದ್ರೂ ಬಂದು ಅಲ್ಲಿ ಅವನು ನಿಂತು 5 ನಿಮಿಷ ನೋಡಿ ಆ ಫ್ಯಾಕ್ಟ್ರಿಯಿಂದ ಹೋಗ್ಬೋದು. ಯಾಕೆಂದ್ರೆ ಮಾಡ್ತಾ ಇರೋದೇ ಉಂಟಂತೆ, ತೋರಿಸ್ತಾ ಇರೋದೇ ಉಂಟಂತೆ, ಎಲ್ಲದನ್ನು ನೋಡ್ಲಿ, ಯಾವ ಟೈಮಲ್ಲಾರು ನೋಡ್ಲಿ, ಟೈಮೇ ಬೇಡ. ಒಂದು ವೀವರ್ಸ್ ಗ್ಯಾಲರಿ ಅಂತಾನೆ ಅಲ್ಲೊಂದು ಫಿಕ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಅದ್ಭುತವಾದ ಥಾಟ್ಸು ಸರ್, ಭಾಳ ಖುಷಿ ಆಯಿತು. ಲಿವರ್ದಂತೂ ಸಂಪೂರ್ಣ ನಮಗೆ ನಿಜಕ್ಕೂ ಅದ್ರ ಮೇಲೆ ತುಂಬಾ ಪ್ರೀತಿ ಬರೋಕ್ಕೆ ಶುರು ಆಯ್ತು ಈಗ. ನಮ್ಗೆ ಗೊತ್ತೇ ಇರಲಿಲ್ಲ, ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡಿದೀವಿ ನೋಡ್ರಿ ಎಲ್ಲವೂ. ಹಂಗಾಗಿ ಫಸ್ಟ್ ಸಿಂಪಲ್ ಇಷ್ಟ ಅರ್ಥ ಮಾಡ್ಕೊಳ್ಳಿ, ನಿನ್ನ ದೇಹದಲ್ಲಿ ಅತ್ಯಂತ ಹೆಚ್ಚು ಒತ್ತಡಕ್ಕೆ ಸಿಲುಕುತ್ತಿರುವ, ಅತ್ಯಂತ ಹೆಚ್ಚು ಕೆಲಸ ಮಾಡುತ್ತಿರುವ ಅಂಗನ ಫಸ್ಟ್ ಪ್ರೋತ್ಸಾಹಿಸು ಅಷ್ಟೇ. ಈ ಗಟ್ ಅಂಡ್ ಲಿವರ್ ಇದು ನಾನು ಕಾಮನ್ ಆಗಿ ಹೇಳ್ತೀನಿ. ಇನ್ನು ಮುಂದಕ್ಕೆ ಏನೇನು ಬರುತ್ತೆ, ಸಮಸ್ಯೆ ಇದ್ದರಷ್ಟೇ ತಗೊಳ್ತಕ್ಕಂಥದ್ದು. ಇದು ರೆಗ್ಯುಲರ್ ಆಗಿ ಎರಡೂ ಯೂಸ್ ಮಾಡಬೇಕು. ನೋಡಿ, ನಾವು ಇಲ್ಲಿ ಭಾಳ
ಡಿಸಿಪ್ಲಿನ್ಡ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನ್ಯೂಟ್ರಸಿಟಿಕಲ್ಸ್. ಇದು ತುಂಬ ಎಪಿಸೋಡ್ಗಳು ಬರುತ್ತೆ. ತುಂಬ ಎಪಿಸೋಡಲ್ಲೂ ಅರ್ಥಪೂರ್ಣವಾಗಿ ಹೇಳೋಣ. ಗಟ್ ಅನ್ನೋದು ಅದು ಎಲ್ಲರಿಗೂ ಬರುತ್ತೆ ಇಷ್ಟು, ನಿಮಗೆ ಇವ್ರಿಗೆ ಅಂತಲ್ಲ, ಎಲ್ಲರಿಗೂ. ಲಿವರ್ ಅನ್ನೋದು ಪ್ರತಿಯೊಬ್ಬರಿಗೂ, ಈಗ ನಿಮ್ಮನ್ನು ಕರ್ಕೊಂಡೋಗಿ ಚೆಕ್ ಮಾಡಿದ್ರು ಬರುತ್ತೆ, ಈಗ ಸುಮ್ಮನೆ ಇರೋರು ಕರ್ಕೊಂಡೋಗಿ ಚೆಕ್ ಮಾಡಿದ್ರು ಅದು ಫ್ಯಾಟಿ ಲಿವರ್ ಅಂತ ತೋರಿಸುತ್ತೆ. ಸೊ ಇದು ಕಾಮನ್ ಆಗಿರುತ್ತೆ. ಇನ್ನು ಮುಂದಕ್ಕೆ ನಾನು ಏನು ಹೇಳ್ತೀನಿ ಅದು ಪರ್ಟಿಕ್ಯುಲರ್ ಸಮಸ್ಯೆ ಇದ್ದವ್ರು ಬಳಸ್ತಾರೆ. ಓಕೆ, ಅದ್ಭುತವಾಗಿತ್ತು ಸರ್. Thank you. ನೆಕ್ಸ್ಟ್ ಎಪಿಸೋಡ್ಗೆ ಹೋಗೋಣ. ಕುತೂಹಲ ಇದೆ. ಯಾವುದು?